ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನಡೀತಾ ಇರೋದು ಲಾಸ್ಟ್ ODI ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಇದು ನಡೀತಾ ಇರೋದು ಅಹಮದಾಬಾದ್ ಅಲ್ಲಿ. ಅದರಲ್ಲೂ ಅಲ್ಲದೆ 1 ವರ್ಷದ ನಂತರ ಮತ್ತೆ ಇಂಡಿಯಾ ಅಹಮದಾಬಾದ್ ಅಲ್ಲಿ ಆಡ್ತಾ ಇರೋದು. 2023 ವರ್ಲ್ಡ್ ಕಪ್ ಫೈನಲ್ ನ ಆಡಿದ ನಂತರ ಇಂಡಿಯಾ ಯಾವುದೇ ರೀತಿ ಮ್ಯಾಚ್ ನು ಸಹ ಅಹಮದಾಬಾದ್ ಅಲ್ಲಿ ಆಡಿರ್ಲಿಲ್ಲ. ಆದ್ರೆ ಇವಾಗ ಇಂಗ್ಲೆಂಡ್ ಮೇಲೆ 3ನೇ ODI ಮ್ಯಾಚ್ ನ ಅಲ್ಲಿ ಆಡ್ತಾ ಇದೆ. ಇಂಗ್ಲೆಂಡ್ ಏನಾದ್ರೂ ಈ ಒಂದು ಮ್ಯಾಚ್ ನ ಗೆದ್ದು ಅವರ ಮಾನ ಮರ್ಯಾದೆನ ಉಳಿಸ್ಕೊಂಡು ಚಾಂಪಿಯನ್ ಟ್ರೋಫಿಗೆ ಹೊರಡುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ನನಗೆ ಅನಿಸ್ತಿರೋದ ಪ್ರಕಾರ ನಾಳೆ ಪಕ್ಕ ಇಂಗ್ಲೆಂಡ್ ಈ ಮ್ಯಾಚ್ ನ ಹೊಡಿಬಹುದು ಅಂತ ಅನಿಸ್ತಾ ಇದೆ. ವೆಯ್ಟ್ ಮಾಡಿ ನೋಡ್ಬೇಕು. ಇಂಗ್ಲೆಂಡ್ ಅವರು ಏನಾದ್ರೂ ಒಂದು ಸ್ಟ್ರಾಟಜಿನ ತಂದು ಮ್ಯಾಚ್ ವಿನ್ ಆಗಿ ಹೋಗ್ಲಿ. ಆಲ್ರೆಡಿ ಇಂಡಿಯಾ ಈ ಸೀರೀಸ್ ನ ಸೀಲ್ ಡೌನ್ ಮಾಡಿ ಇಟ್ಟಾಗಿದೆ. ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಇಂಡಿಯಾಗೆ. ಪಕ್ಕ ಸೀರೀಸ್ ಸೀಲ್ ಡೌನ್ ಮಾಡಿದ ನಂತರ ಅದಿವಾಗ ನೋಡ್ಬೇಕಾಗಿರೋದು ಅಹಮದಾಬಾದ್ ಅಲ್ಲಿ 1 ವರ್ಷದ ನಂತರ ಮತ್ತೆ ಇಂಡಿಯಾ ಆಡ್ತಾ ಇರೋದು. ಅದರಲ್ಲೂ ಅಲ್ಲದೆ ಅಹಮದಾಬಾದ್ ಅಲ್ಲಿ ಇಲ್ಲಿವರೆಗೂ 31 ODI ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ನಡೆದಿದೆ. ಹಾಗೆ ಈ ಅಹಮದಾಬಾದ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 15 ಬಾರಿ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 16 ಬಾರಿ ವಿನ್ ಆಗಿದ್ರೆ. ಇಲ್ಲಿ ನೋಡ್ತಾ ಬಂದ್ರೆ ಎರಡು ಸಿಮಿಲರ್ ಇದೆ. ಅದಕ್ಕೋಸ್ಕರ ಯಾವುದೇ ರೀತಿ ಇಲ್ಲಿ ಅಹಮದಾಬಾದ್ ಅಲ್ಲಿ ಯಾವುದೇ ಚೇಸಿಂಗು ಸಹ ಬ್ಯಾಟಿಂಗು ಸಹ ಅಷ್ಟೊಂದು ಎಫೆಕ್ಟ್ ಹೊಡೆಯಲ್ಲ. ಒಟ್ನಲ್ಲಿ ಇಲ್ಲಿ ಚೇಸಿಂಗ್ ಮಾಡಿದ್ರೇನೆ ಬೆಟರು. ಏನಕ್ಕಂದ್ರೆ ಇಂಡಿಯಾ ಇಲ್ಲಿವರೆಗೂ ಅಹಮದಾಬಾದ್ ಅಲ್ಲಿ 20 ಮ್ಯಾಚ್ ಗಳು ಆಡಿದೆ. ಅದರಲ್ಲಿ ಇಂಡಿಯಾ 9 ಮ್ಯಾಚ್ ಗಳನ್ನ ಸೋತಿದ್ರೆ, ಹಾಗೆ 11 ಮ್ಯಾಚ್ ಗಳನ್ನ ಗೆದ್ದಿದೆ. ಅದಕ್ಕೋಸ್ಕರ ಇಂಡಿಯಾ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡಿದ್ರೇನೆ ಬೆಟರ್. ಆದ್ರೆ ನಾವು 2 ಮ್ಯಾಚ್ ನೋಡಿರೋದು ಚೇಸಿಂಗ್ ನೋಡಿದೀವಿ. ಆದ್ರೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ಯಾವ ತರ ಟಾರ್ಗೆಟ್ ನ ಇಡ್ತಾರೆ ಅಂತ ನಾನು ವೆಯ್ಟ್ ಮಾಡಿ ನೋಡ್ಬೇಕು. ಅದರಲ್ಲೂ ಅಲ್ಲದೆ ನಾಳೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ವಿರಾಟ್ ಕೊಹ್ಲಿ ಮೇಲೆ. ಅದರಲ್ಲೂ ಅಲ್ಲದೆ ವಿರಾಟ್ ಕೊಹ್ಲಿಯಿಂದ ಒಂದು ಶತಕ ಬಂದ್ರಂತೂ ನಾನಂತೂ ದಿಲ್ ಖುಷಿಯಾಗಿ ಹೋಗ್ಬಿಡ್ತೀನಿ. ಅದರಲ್ಲೂ ಅಲ್ಲದೆ ಫ್ಯಾನ್ಸ್ ಗಳು ಒಂದ್ ಸ್ವಲ್ಪ ಖುಷಿಯಾಗಿ ಹೋಗ್ತಾರೆ ವಿರಾಟ್ ಕೊಹ್ಲಿ ಫಾರ್ಮ್ ಬಂದ್ರು ಅಂತ. ಹೇಗೆ ರೋಹಿತ್ ಶರ್ಮಾ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಬೇಗ ಔಟ್ ಆಗಿ ಸೆಕೆಂಡ್ ಮ್ಯಾಚ್ ಅಲ್ಲಿ 100 ಹೊಡೆದ್ರು, ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಸಹ ಫಸ್ಟ್ ಮ್ಯಾಚ್ ಔಟ್ ಆಗಿದ್ದಾರೆ ಬೇಗನೆ. ಹಾಗೆ ಸೆಕೆಂಡ್ ಮ್ಯಾಚ್ ಒಂದು ಖುಷಿಯಾದ ವಿಚಾರನ ಕೊಡ್ಲಿ. ವಿರಾಟ್ ಕೊಹ್ಲಿಯಿಂದ 82ನೇ ಶತಕ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಂದು ಸ್ವಲ್ಪ ಬದಲಾವಣೆ ಅಂತೂ ಹಾಗೆ ಆಗುತ್ತೆ. ಆದ್ರೆ ಏನಕ್ಕೆ ನನಗೆ ಇಂಡಿಯನ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಶ್ರೇಯಸ್ ಅಯ್ಯರ್ ನಂತರ KL ರಾಹುಲ್ ನ ಕಳಿಸ್ತಾ ಇಲ್ಲ, ಅಲ್ಲಿ ಬೇಗ ಅಕ್ಷರ್ ಪಟೇಲ್ ನ ಕಳಿಸ್ತಾ ಇದಾರೆ. ಆದ್ರೆ KL ರಾಹುಲ್ಗೆ ಇರೋದು ನಂಬರ್ 5. ಆದ್ರೆ ಏನಕ್ಕೆ ಅವ್ರನ್ನ ನಂಬರ್ 6 ಅಲ್ಲಿ ಕಳಿಸ್ತಾ ಇದಾರೆ ಅಂತ ಗೊತ್ತಿಲ್ಲ. ಒಂದು ಪ್ರಕಾರ KL ರಾಹುಲ್ ನ ಕುಣಿಸುವಂತ ಎಲ್ಲಾ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇದೆ. ಆದ್ರೆ ವಿಕೆಟ್ ಅಂಡ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಫಸ್ಟ್ ಇರೋದು KL ರಾಹುಲ್ ಅವರೇ. ಆದ್ರೆ ಏನಕ್ಕೆ ಅವ್ರನ್ನ ಬ್ಯಾಟಿಂಗ್ ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿ ಕಳಿಸ್ತಾ ಇದಾರೆ ಅಂತ ಗೊತ್ತಿಲ್ಲ. ಆದ್ರೆ ಅಕ್ಷರ್ ಪಟೇಲ್ ಗಿಂತ ಮೊದಲನೇ KL ರಾಹುಲ್ ನ ಕಳಿಸಿದ್ರೆ ಬೆಟರ್ ಅಂತ ಹೇಳ್ತೀನಿ. ಏನಕ್ಕಂದ್ರೆ ಅವರು ನಿಧಾನಕ್ಕೆ ಆಡಿ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ಬೇಕು ಅಂದ್ರೆ ಅವರು 5th ಡೌನ್ ಅಲ್ಲಿ ಬಂದ್ರೆ ಬೆಟರ್. ಅದಾದ್ಮೇಲೆ 6th ಡೌನ್ ಬಂದ್ರೆ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ, ಅದರಿಂದ ಒಂದ್ ಸ್ವಲ್ಪ ಬೇಗನೆ ಔಟ್ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು KL ರಾಹುಲ್ ನ 5th ಡೌನ್ ಅಲ್ಲಿ ಆಡ್ಸಿದ್ರೆ ಬೆಟರ್. ಹಾಗೆ ಬಾಲಿಂಗ್ ಅಲ್ಲಿ ನೋಡ್ತಾ ಬಂದ್ರೆ ವರುಣ್ ಚಕ್ರವರ್ತಿನು ಮತ್ತೆ ಹರ್ಷಿತ್ ರಾಣನ್ನು ಕುಣಿಸಿ ಇಲ್ಲಿಗೆ ಹರ್ಷದೀಪ್ ಸಿಂಗ್ ಮತ್ತೆ ಕುಲ್ದೀಪ್ ಯಾದವ್ನ ಮತ್ತೆ ಪ್ಲೇಯಿಂಗ್ ಲೆವೆನ್ ಗೆ ತರುವಂತ ಎಲ್ಲಾ ಸಾಧ್ಯತೆನೂ ಇದೆ. ಅದರಲ್ಲೂ ಅಲ್ಲದೆ ಇಂಡಿಯಾದಲ್ಲಿ 2 ಚೇಂಜಸ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಹಾಗೆ ಇಂಗ್ಲೆಂಡ್ ಅಲ್ಲಿ ನೋಡ್ತಾ ಬಂದ್ರೆ ಮೇಜರ್ ಆಗಿ ಚೇಂಜಸ್ ಏನ್ ಇವಾಗ ರೀಪ್ಲೇಸ್ಮೆಂಟ್ ಆಗಿ ಜೋ ಬೆಥಲ್ ಅವರ ರೀಪ್ಲೇಸ್ಮೆಂಟ್ ಆಗಿ ಟಾಮ್ ಬ್ಯಾಟಮ್ ಅವರು ಬಂದಿದ್ರ, ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡುವಂತ ಸಾಧ್ಯತೆಗಳು ಎಲ್ಲ ಇದೆ. ಏನು ಅಟ್ಕಿನ್ಸನ್ ಅವ್ರನ್ನ ಕುಣಿಸಿ ಆ ಜಾಗಕ್ಕೆ ಟಾಮ್ ಬ್ಯಾಟನ್ ಅವ್ರನ್ನ ಆಡ್ಸುವಂತ ಎಲ್ಲಾ ಸಾಧ್ಯತೆನೂ ಇದೆ. ಹಾಗೆ ಜೋಸಫ್ ಆರ್ಚರ್ನು ಸಹ ಪ್ಲೇಯಿಂಗ್ ಲೆವೆನ್ ಗೆ ಇಳಿಸುವಂತ ಎಲ್ಲಾ ಸಾಧ್ಯತೆನೂ ಇದೆ. ಈ ಪಿಚ್ ಬಾಲರ್ಸ್ಗೂ ಸಹ ಬ್ಯಾಟಿಂಗು ಎರಡಕ್ಕೂ ಕಂಫರ್ಟಬಲ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಚೇಸಿಂಗ್ ಮಾಡಿದ್ರೇನೆ ಬೆಟರು. ನೋಡೋಣ, ನಾಳೆ ಟಾಸ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಅಲ್ಲದೆ ಲಾಸ್ಟ್ ODI ಮ್ಯಾಚ್ ಇಂಡಿಯಾಗೆ ಚಾಂಪಿಯನ್ ಟ್ರೋಫಿಗೂ ಮುಂಚೆ, ಅದಾದ ನಂತರ ಚಾಂಪಿಯನ್ ಟ್ರೋಫಿಗೆ ಹೊರಡ್ತಾರೆ. ಇದೇ ಮೂಮೆಂಟಮ್ ನ ಹಿಡ್ಕೊಂಡು. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.